ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಾನಸಿಕ ಕಾಯಿಲೆಗಳಿಗೆ ಕಾರಣಗಳು. ಅನೇಕ ಕಾರಣಗಳು ಬಿಡಿಬಿಡಿಯಾಗಿ ಹಾಗೂ ಒಟ್ಟಾಗಿ ಮಾನಸಿಕ ಕಾಯಿಲೆ ತರಬಲ್ಲವು. 1. ಅನುವಂಶೀಯತೆ. ಮಿದುಳಿಗೆ ಆದ ಹಾನಿ, ಮಿದುಳಿನ ನರಕೋಶಗಳಲ್ಲಿ ಆಗುವ ರಾಸಾಯನಿಕ ಬದಲಾವಣೆಗಳು, ದೇಹದ ಹಾರ್ಮೋನುಗಳಲ್ಲಿ ವ್ಯತ್ಯಾಸ, ವಿಷವಸ್ತುಗಳು ದೇಹದಲ್ಲಿ ಸೇರುವುದು, ಚಿಂತೆ, ಕ್ಲೇಶ, ಮಾನಸಿಕ ಒತ್ತಡಗಳು, ಕೀಳರಿಮೆಯಿಂದಲೋ ಕೌಶಲ್ಯಗಳು ಕಡಿಮೆ ಇರುವುದರಿಂದಲೋ ಕಷ್ಟ ನಷ್ಟಗಳನ್ನು ನಿಭಾಯಿಸಲಾಗದ ಅಸಹಾಯಕತೆ, ನಕಾರಾತ್ಮಕ ಜೀವನ ಘಟನೆಗಳು, ದೀರ್ಘಕಾಲದ ಸಾಮಾಜಿಕ ಕಳಂಕ ತರುವ ವ್ಯಾಧಿ, ಅಪೌಷ್ಟಿಕತೆ ಮತ್ತು ಪೌಷ್ಟಿಕಾಂಶಗಳ ಕೊರತೆ. ವಿವಿಧ ಮಾನಸಿಕ ಕಾಯಿಲೆಗಳು. ತೀವ್ರ ರೀತಿಯ ಮಾನಸಿಕ ಕಾಯಿಲೆಗಳು. ವ್ಯಕ್ತಿಯ ಮಾತು, ವರ್ತನೆ, ಕ್ರಿಯೆ, ಪ್ರಕ್ರಿಯೆಗಳು ಅಸಂಬದ್ಧವಾಗಿರುತ್ತವೆ. ಭ್ರಮೆಗಳು, ವಿಚಿತ್ರ ಕಲ್ಪನೆಗಳು ರೋಗಿಗಳಲ್ಲಿ ಕಂಡುಬರುತ್ತವೆ. ವ್ಯಕ್ತಿ ತನ್ನ ಬೇಕು ಬೇಡಗಳನ್ನು ಗಮನಿಸಲಾರ, ಕೆಲಸ ಕರ್ತವ್ಯಗಳನ್ನು ನಿರ್ಲಕ್ಷಿಸುತ್ತಾನೆ. ಕಲಿಕೆ, ನೆನಪು, ವಿಶ್ಲೇಷಣೆ, ಸರಿ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಮರ್ಥ್ಯ ಕುಗ್ಗುತ್ತದೆ. ಭಾವೋದ್ರೇಕಕ್ಕೆ ಒಳಗಾಗಿ ವ್ಯಕ್ತಿ ಕೊಲೆಗೋ ಆತ್ಮಹತ್ಯೆಗೋ ಯತ್ನಿಸಬಹುದು. ಅಲ್ಪ ಮಟ್ಟದ ಮಾನಸಿಕ ಕಾಯಿಲೆಗಳು. ಮಾನಸಿಕ ಒತ್ತಡಕ್ಕೆ, ಕೀಳರಿಮೆ ಒಳಗಾಗಿ ವ್ಯಕ್ತಿ ಆತಂಕ, ಖಿನ್ನತೆಗೆ ಒಳಗಾಗಿ ಅನೇಕ ಮನೋದೈಹಿಕ ರೋಗಗಳಿಗೆ ಒಳಗಾಗುತ್ತಾನೆ. ಮದ್ಯ ಮಾದಕ ಸೇವನೆಯ ಚಟ, ವ್ಯಕ್ತಿತ್ವ ದೋಷಗಳು, ಕುಟುಂಬ ಮತ್ತು ಸಮಾಜಕ್ಕೆ ಹೊಂದಿಕೊಳ್ಳಲಾಗದ ವ್ಯಕ್ತಿತ್ವ ನ್ಯೂನತೆಗಳು, ದೋಷಗಳಿಂದ ವ್ಯಕ್ತಿ ತಾನೂ ನೋಯುವುದಲ್ಲದೆ ಇತರರನ್ನು ನೋಯಿಸುತ್ತಾನೆ. ಬುದ್ಧಿಮಾಂದ್ಯತೆ. ಇದೊಂದು ಅಂಗವೈಕಲ್ಯ. ಮಗು ಬುದ್ಧಿ ಕೌಶಲ್ಯಗಳ ಕೊರತೆಯಿಂದ ಪರಾವಲಂಬಿಯಾಗಿಯೇ ಉಳಿಯುತ್ತದೆ. ಪ್ರತಿ 1,000 ಜನಸಂಖ್ಯೆಯಲ್ಲಿ 5 ರಿಂದ 10 ಜನ ತೀವ್ರ ಮಾನಸಿಕ ಕಾಯಿಲೆಗಳು ಮತ್ತು ಮದ್ಯ ಮಾದಕ ಚಟದಿಂದ ಬಳಲಿದರೆ 100 ರಿಂದ 150 ಜನ ಅಲ್ಪಮಟ್ಟದ ಮಾನಸಿಕ ಕಾಯಿಲೆಗಳಿಂದ ಬಳಲುತ್ತಾರೆ. 2% ಮಕ್ಕಳು ಬುದ್ಧಿಮಾಂದ್ಯತೆಯಿಂದ, 10% ಮಕ್ಕಳು ನಡವಳಿಕೆ ತೊಂದರೆಗಳಿಂದ ಸಮಸ್ಯೆಯಾಗುತ್ತಾರೆ. ಈ ವಿಡಿಯೋ ನೋಡಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.